ಇದೇನ್ ಬೆಲ್ಲ ಹೇಳಿದ್ನಲ್ಲ, ಇದೇ ಬೆಲ್ಲಕ್ಕೆ ನಾವು ಅಶ್ವಗಂಧ, ಶತಾವರಿ, ಬ್ರಾಹ್ಮಿ, ಗಿಲಾಯಿ, ಏಲಕ್ಕಿ, ಶುಂಠಿ, ಬ್ಲಾಕ್ ಜಿಂಜರ್ ಎಲ್ಲ ಹಾಕಿರ್ತೀವಿ. ಇದು ಹರ್ಬಲ್ ಆರ್ಗ್ಯಾನಿಕ್ ಆಗುತ್ತೆ. ಇದು ಹರ್ಬಲ್ಸ್ ಏನಾಗುತ್ತೆ, ನಿಮಗೆ ಎಕ್ಸ್ಟ್ರಾ ಸ್ಟೆಮಿನಾ, ಸ್ಟ್ರೆಂತ್ ಮತ್ತೆ ಇಮ್ಯುನಿಟಿ ಬೂಸ್ಟ್. ಹೌದು ಸರ್, ಈ ಬೆಲ್ಲಕ್ಕೆ ನಾವು ಇಷ್ಟೊಂದು ವೆರೈಟಿ ಮಿಕ್ಸ್ ಮಾಡ್ರಿ. ಬೆಲ್ಲ ಕುದೀತಾ ಇರುತ್ತಲ್ಲ, ಆ ಟೈಮಲ್ಲಿ ನಾವು ಹರ್ಬಲ್ಸ್ ಹಾಕ್ತಿವಿ. ಇದರ ಹೆಸರು ಪೌಡರ್ ಮೈಲ್ಡ್ ಅಂತ. ಸಿಹಿ ಕಡಿಮೆ ಇರುತ್ತೆ, ಯಾರು ಬೇಕಾದ್ರೂ ಯೂಸ್ ಮಾಡುವ. ಅಂದ್ರೆ ಇವನ್ ಡಯಾಬಿಟಿಕ್, ನಾವು ಡಯಾಬಿಟಿಕ್ ಇದ್ದವ್ರಿಗೆ ಹೇಳ್ತೀವಿ 25-30 ಗ್ರಾಮ್ ನೀವು ಬೆಲ್ಲ ತಿನ್ಲೇಬೇಕು ಅಂತ ಹೇಳ್ತೀವಿ. ಸೊ ಅವ್ರಿಗೇನು ಶುಗರ್ ಲೆವೆಲ್ ಏನು ಜಂಪ್ ಆಗಲ್ಲ. ಮಕ್ಕಳಾಯ್ತು ಯಾರು ಬೇಕಾದ್ರೂ. ಇದ್ರ ಹೆಸರು ನಾವು ಪೌಡರ್ ಮೈಲ್ಡ್ ಅಂತ ಇಟ್ಟಿರ್ತೀವಿ. ಫುಲ್ ನೈಸ್ ಪೌಡರ್ ಇರುತ್ತೆ. ಪ್ರಿಫರಬಲ್ ಡಯಾಬಿಟಿಕ್ ಅಂಡ್ BP ಪೇಷಂಟ್ ಅದ. ಬೆಲ್ಲ ರಕ್ತ ಶುದ್ಧಿ ಮಾಡ್ಕೊಡುತ್ತೆ ಮತ್ತು ರಕ್ತ ಹೆಚ್ಚಿಗೆ ಮಾಡುತ್ತೆ. ದೇಹದಲ್ಲಿರೋ ಟಾಕ್ಸಿಕ್ ಅದನ್ನೆಲ್ಲ ರಿಮೂವ್ ಮಾಡುತ್ತೆ. ಪವರ್ ಹೌಸ್ ಆಫ್ ನ್ಯೂಟ್ರಿಯೆಂಟ್ಸ್ ಅಂತ ಹೇಳ್ಬಹುದು. ಸರ್, ಬೆಲ್ಲದಲ್ಲಿ 20 ಮಿನರಲ್ಸ್ ಮತ್ತೆ 12 ವಿಟಮಿನ್ಸ್. ಇಲ್ಲಿ ತಗೊಂಡ್ರೆ 110, ಹೊರಗಡೆ ನಾವು 130 ರೂಪಾಯಿ. ಟ್ರಾನ್ಸ್ಪೋರ್ಟೇಷನ್ ಎಲ್ಲ ಅವ್ರದೇ ಇರುತ್ತೆ ಸರ್. ಬೆಳೆಯ ಮಕ್ಕಳಿಗೆ ಹಾಲೆಲ್ಲ ಕುದಿಸ್ಕೊಡೋದು ಅಥವಾ ರಕ್ತ ಕಮ್ಮಿ ಇದ್ದರೆ ಯಾರು ಬೇಕಾದ್ರೂ ತಗೋಬಹುದು. ಬೆಳೆಯ ಮಕ್ಕಳಿಗೆ ನಿಮ್ಗೆ ಚೀಪ್ ಅಂಡ್ ಬೆಸ್ಟ್ ನ್ಯಾಚುರಲಿ ನಿಮಗೆ ಮಕ್ಕಳಾಯ್ತು, ಬೆಳೆಯ ಮಕ್ಕಳಾಯ್ತು, ಗರ್ಭಿಣಿಯರಾಯ್ತು, ಡೆಲಿವರಿ ಆದರಾಯ್ತು, ಹೆಣ್ಮಕ್ಳಾಯ್ತು, ರಕ್ತ ಕಮ್ಮಿ ಇದ್ದಾರೆ ಗಂಡು ಮಕ್ಕಳು ಯಾರು ಬೇಕಾದ್ರೂ ತಗೋಬಹುದು. 2 ತಿಂಗಳ ಕಂಟಿನ್ಯೂಸ್ ಕಬ್ಬಿನಾಂಶ ಐರನ್ ಕಡಿಮೆ ಇದ್ದರೆ ತಗೋಬಹುದು. ಇದು ಸರ್, ಇದು ಸೇಮ್ 110. ಇದು ಸ್ಟ್ರಾಂಗ್ ಶೇಂಗಾ ಬೀಜ ಸೈಜ್ ಇರುತ್ತೆ. ಗ್ರಾನುಲ್ ಸ್ಟ್ರಾಂಗ್ ಅಂತ. ಟೀ ಕಾಫಿ ಸ್ಟ್ರಾಂಗ್ ಇರುತ್ತೆ. ಮತ್ತೆ ಗ್ಯಾಸ್ಟ್ರಿಕ್ ಆಸಿಡಿಟಿ ಇತ್ತಂದ್ರೆ ನೀವು ಸೀಪ್ಬೇಕು. ದಿನಕ್ಕೆ 3-4 ಸೀಪಿದಾಗ ಸಲೈವ ಜಾಸ್ತಿ ಜನರೇಟ್ ಆಗುತ್ತೆ. ಸಲೈವ ಜನರೇಟ್ ಆಯ್ತು ಅಂದ್ರೆ ನಿಮ್ಗೆ ಊಟ ಮಾಡಿದ ಈಸಿಯಾಗಿ ಡೈಜೆಷನ್ ಮಾಡ್ಕೊಡುತ್ತೆ ಬೆಲ್ಲ. ಗ್ಯಾಸ್ಟ್ರಿಕ್ ಆಸಿಡಿಟಿ ಇತ್ತಂದ್ರೆ ಇದು ಒಂದೇ ವಾರದಲ್ಲಿ ಕಂಟ್ರೋಲ್ ಮಾಡ್ಕೊಡುತ್ತೆ. ಇವಾಗ ಫ್ಯಾಕ್ಟರಿ ವಿಸಿಟ್ ಮಾಡಿ ಬಂದು ಬೇಕಾದ್ರೆ ನೋಡಿ ಕೂಡ ತಗೊಂಡು ಹೋಗಬಹುದು. ಹೌದು, ನೀವು ಇಲ್ಲೆಲ್ಲ ನೋಡಬಹುದು. ಹೌದು ಸರ್, ಮಾಜಿ ಮುಖ್ಯಮಂತ್ರಿ ಅವರು. ಹೌದು ಸರ್, JH ಪಟೇಲ್ ಅವರು ಇಲ್ಲೇ ದೊಗ್ಗಳ್ಳಿಯವರ ಸಾವಯವ ಬೆಲ್ಲ. ದಾವಣಗೆರೆ ಜಿಲ್ಲೆ ಚನ್ನಗಿರಿ ತಾಲೂಕು ಕಾರಿಗ್ನೂರು. ಮುಂದಾದ್ರೆ ಚನ್ನಗಿರಿ ಬರುತ್ತೆ. ಚನ್ನಗಿರಿ ಮೇನ್ ರೋಡ್ ಇಂದ ಅರ್ಧ ಕಿಲೋಮೀಟರ್. ಕಡೆ ಹೊನ್ನಾಳಿಗೆ ಹೋಗೋರು ಅಥವಾ ಚನ್ನಗಿರಿ, ದಾವಣಗೆರೆಯಿಂದ ಚನ್ನಗಿರಿಗೆ ಹೋಗೋರು ಇಲ್ಲಿ ಬಂದು ನೀವು ವಿಸಿಟ್ ಮಾಡಬಹುದು. ನಮ್ಮ ಪ್ಲಾಂಟ್ ನೋಡಬಹುದು ನೀವು. ಇದು ನಮ್ದೇ ಔಟ್ಲೆಟ್, ಫ್ಯಾಕ್ಟರಿ ಔಟ್ಲೆಟ್ ಇದೆ ವಿದ್ಯಾನಗರದಲ್ಲಿ, ದಾವಣಗೆರೆಯಲ್ಲಿ. ಬೆಂಗಳೂರು ಕಡೆ ನಮ್ದು ಡೀಲರ್ಸ್ ಇದ್ದಾರೆ. ಜಯನಗರ, ಹೆಬ್ಬಾಳ ಮತ್ತೆ ಮಾಕಳಿ. ಇಲ್ಲಿ ಉಡುಪಿಲಿ ನಮ್ ಡೀಲರ್ ಇದ್ದಾರೆ. ಹಾಸನದಿಂದ ಮಾಡ್ತಾರೆ, ಹುಬ್ಳಿಯಿಂದ, ಮಂಡ್ಯದಿಂದಾನು ನಮ್ ಬೆಲ್ಲ ತರಿಸ್ತಾರೆ. ಚನ್ನರಾಯಪಟ್ಟಣ, ಮಂಡ್ಯದವರು ನಮ್ ಕಡೆ ನಮ್ ಕಸ್ಟಮರ್ ಬಾಳ ಸರ್. ಆಮೇಲೆ ಚಿಕ್ಕಮಂಗ್ಳೂರು, ಉಡುಪಿಯಲ್ಲಿ ನಮ್ದು ಬೆಲ್ಲ ಬಾಳ ಸೇಲ್ ಆಗುತ್ತೆ. ವಿಡಿಯೋದಲ್ಲಿ ಎಲ್ಲ ಡೀಟೇಲ್ಸ್ ಕೊಟ್ಟಿರ್ತೀವಿ, ನೀವು ಕಾಂಟ್ಯಾಕ್ಟ್ ಮಾಡ್ಬೋದು ಸರ್. ಇದು ಟೀ ಪ್ರಿಮಿಕ್ಸ್ ಅಂತ. ನಿಮ್ಗಿಲ್ಲ ಇದೆಲ್ಲ ರೆಡಿ. ಇದು ಟೀ ಪುಡಿ ಇರುತ್ತೆ, ಬೆಲ್ಲ ಇರುತ್ತೆ. ಹರ್ಬಲ್ಸ್ ಅಂದ್ರೆ ಇವು ವೇರಿಯಂಟ್ಸ್. ನೀರಿಗೆ ಹಾಕಿ ಕುದಿಸಿದ್ರೆ ಬ್ಲಾಕ್ ಟೀ ಆಗುತ್ತೆ. ನೀವು ಹಾಲು ಹಾಕಿದ್ರೆ ಟೀ ಆಗುತ್ತೆ ಸರ್. ಇದು 1/4 kg ಇದೆ, 120 ರೂಪಾಯಿ. ಇದರಲ್ಲಿ 6 ವೇರಿಯಂಟ್ ಇದಾವೆ. ಶುಂಠಿ, ತುಳಸಿ, ಪುದೀನಾ, ಜಿಂಜರ್, ಹರ್ಬಲ್, ಲೆಮನ್, ಗೋವಾ. ಸರ್ ಇದನ್ನ ಬರೀ ನೀರ್ನಲ್ಲಿ ಹಾಕಿ ಕುದಿಸಿದ್ರೆ ಟೀ ರೆಡಿ. ಏನು ಬೇಡ, ಏನ್ ಹಾಕೋದು ಬೇಡ. ನೀರ್ನಾಗ ಹಾಕಿ ಕುದಿಸಿದ್ರೆ ಟೀ ರೆಡಿ ನಿಮ್ಗೆ. ಆ ಫ್ಲೇವರ್ ಬೇಕು. ಮತ್ತೆ ಇದೆಲ್ಲ ಹ್ಯಾಂಡ್ ಪಿಕ್ಡ್ ಸರ್. ನೀವು ನ್ಯಾಚುರಲಿ ನಾವು ಹ್ಯಾಂಡ್ ಪಿಕ್ಡ್ ಇಲ್ಲೇ ಮಾಡಿರ್ತೀವಿ ನಾವು ರೆಡಿ. ಅದ್ರ ಜೊತೆಗೆ ರಾಗಿ ಮಾದ್ಲಿ, ಗೋಧಿ ಮಾದ್ಲಿ ಮಾಡಿದೀವಿ ಸರ್. ಇದು ರೆಡಿ ಫುಡ್. ಗೋಧಿ ಆಯ್ತು, ರಾಗಿ ಆಯ್ತು, ಮೊಳಕೆ ಹೊಡಿಸಿರ್ತೀವಿ. ಬಾರ್ಲಿ, ಬೇಳೆಕಾಳುಗಳು ಮತ್ತೆ ಡ್ರೈ ಫ್ರೂಟ್ಸ್, ಹರ್ಬಲ್ಸ್, ಇವೆಲ್ಲ ಹರ್ಬಲ್ಸ್ ಹಾಕಿರ್ತೀವಿ. ಅಶ್ವಗಂಧ, ಶತಾವರಿ, ಬ್ರಾಹ್ಮಿ, ಗಿಲಾಕಿ ಮತ್ತೆ ಆರ್ಗ್ಯಾನಿಕ್ ಬೆಲ್ಲ. ನೀವು ರೆಡಿ ಟು ಯೂಸ್. ಇದು ನೀವೇನು ಮಾಡಂಗಿಲ್ಲ, ಹಂಗೆ ಸುಮ್ಮನೆ ಬಾಯಲ್ಲಿ ಹಾಕೊಂಡು ತಿನ್ಬೋದು. ಇಲ್ಲ ಅಂದ್ರೆ ಹುಡುಗರಿಗೆ ಹಾಲು ತುಪ್ಪ ಹಾಕಿ, ಜಾಸ್ತಿ ತುಪ್ಪ ಹಾಕಿ ಸಣ್ಣ ಪೇಡೆ ಮಾಡ್ಕೊಡ್ಬೇಕು. ಮಕ್ಕಳು ಖುಷಿಯಿಂದ ತಿಂತಾರೆ. ಪೇಸ್ಟ್ ಥಿಕ್ನೆಸ್, ಹಾಲು ತುಪ್ಪ ಹಾಕೊಂಡು ಮೀಲ್ಸ್ ಜೊತೆಗೆ ತಿನ್ಬೋದು. ಅದು ನೀವು ಹೊರಗಡೆ ಈಗ ಮಕ್ಕಳು ಸುಸ್ತಾಗಿ ಬಂದಿರ್ತಾರೆ ಹೊರಗಡೆ 4 ಗಂಟೆ ಸಾಯಂಕಾಲ, ಅವಾಗ ಇದನ್ನ ಸಣ್ಣ ಉಂಡೆ ಮಾಡ್ಕೊಟ್ರೆ ತಿಂದ್ಬಿಡ್ತಾರೆ. ಅರ್ಧ ಕೆಜಿಗೆ 170 ರೂಪಾಯಿ ಸರ್. ಇದು 150 ರೂಪಾಯಿ. ನೀವು ಹೆಂಗ್ ಯೂಸ್ ಮಾಡ್ತೀರಿ ಹಂಗೆ 3-4 ಸ್ಪೂನ್ ತಿನ್ಬೋದು ಸರ್. ನೀವು ಮೀಲ್ ಜೊತೆಗೆ ಅಂದ್ರೆ ಸ್ವೀಟ್ ತಿಂತಿರಲ್ಲ, ಅಲ್ಲ ಸರ್, ನೀವು ಸ್ವೀಟ್ ತಿಂತ ಇದ್ರಲ್ಲ, ಈಗ ಊಟದ ಜೊತೆಗೆ ನಿಮ್ಗೆ ಸ್ವೀಟ್ ಏನಾದ್ರು ಬೇಕು, ಅವಾಗ ನೀವು ಇದನ್ನ ತಿನ್ಬೋದು. ಹಾಲು ತುಪ್ಪ. ಇದು ಮಿಲೆಟ್ ಸರ್. ಇದಕ್ಕೆ ಮಿಲೆಟ್ಸ್ ಹಾಕಿರ್ತೀವಿ, ಮತ್ತೆ ಸೀರಿಯಲ್ಸ್ ಹಾಕಿರ್ತೀವಿ, ಡ್ರೈ ಫ್ರೂಟ್ಸ್ ಹಾಕಿರ್ತೀವಿ, ಎನರ್ಜಿ ಸೀಡ್ಸ್ ಹಾಕಿರ್ತೀವಿ, ಮತ್ತೆ ಹರ್ಬಲ್ಸ್ ಹಾಕಿರ್ತೀವಿ. 1/2 kg 1/2 kg ಬೆಲ್ಲ ಫ್ರೀ. ಮಿಲೆಟ್ ಸರ್, ಮಿಲೆಟ್. ಉಪ್ಪು ಮತ್ತೆ ಬೆಲ್ಲ ಫ್ರೀ. ಇವಾಗ ನೀವು ನಮ್ಮ ಉಪ್ಪು ಈಗ ತಗೋತಿರ್ತಾರ, ಬೇರೆ ಹಾಕೊಂಡು ಮಾಡಿರ್ತಾರೆ. ಸೊ ನಮ್ಮ ಉಪ್ಪು, ನಮ್ಮ ಬೆಲ್ಲ ನೀವು ಯೂಸ್ ಮಾಡಿದಾಗ ನಿಮಗೆ ರಿಸಲ್ಟ್ ಬರುತ್ತೆ. ಒಂದು ಕೊಂಬ ಪ್ಯಾಕ್ ಇದ್ದಂಗೆ. ನಮ್ಮ ಉಪ್ಪು, ನಮ್ಮ ಸಾಲ್ಟ್ ಮತ್ತೆ ನಮ್ಮ ಮಿಲೆಟ್ ಸರ್. ಇದು ನ್ಯಾಚುರಲ್ ಸೀ ಸಾಲ್ಟ್ ಈ ತರ ಇರುತ್ತೆ. ನ್ಯಾಚುರಲ್, ಇದು ಕೆಮಿಕಲ್ ಪ್ರೊಸೆಸ್ ಆಗೇ ಇರಲ್ಲ ಸರ್. ಇದು ಪ್ಯೂರ್ ಸೀ ಸಾಲ್ಟ್. ಇದು ಪ್ಯೂರ್. ಇದು ಕೃಷಿ ಬೆಲ್ಲ. ಬಕೆಟ್ ಬಾನಿ ಅಂದ್ರೆ ಬಕೆಟ್ ಶೇಪ್. ಇಲ್ಲ ಸರ್, ಬರೀ ಹೊಲಕ್ಕಷ್ಟೇ ನಾವು ಮಾಡೋದು. ಇದು ಫಿಲ್ಟ್ರೇಷನ್ ಮೆಥಡ್ 100% ಇರಲ್ಲ. ನಾವು 50 ಹೊಲಕ್ಕಷ್ಟೇ ಯೂಸ್ ಮಾಡ್ತೀವಿ. ಇನ್ನು ಅಡಿಗೆಗೋಸ್ಕರ ಬಕೆಟ್ ಬಾನಿ ಬೆಲ್ಲ. ಹೋಳಿಗೆ, ಪಾಯಸ ನೀವೇನ್ ಬೇಕಾದ್ರೂ ಮಾಡ್ಬೋದು. ಸಿಹಿ ಹೆಚ್ಚಿಗಿರುತ್ತೆ. ಅಡಿಗೆಗೆ ಬಳಸಬಹುದು.
ಇದೆಯಲ್ಲ ಸ್ವಲ್ಪ ಡಿಫ್ರೆನ್ಸ್ ಅನಿಸುತ್ತೆ ನೋಡಿ. ಎರಡು ಬಕೆಟ್ ಬೆಲ್ಲನೇ ಇದು ಹೌದು ಸರ್, ಹೌದು ಸರ್, ಹೌದು. ಸ್ವಲ್ಪ ಕಪ್ಪಗಿದೆ, ಸ್ವಲ್ಪ ಇದು ಸ್ವಲ್ಪ brownish ಇದೆ, ಇದು ಸ್ವಲ್ಪ ಸ್ವಲ್ಪ ಬ್ಲ್ಯಾಕ್ ಇದೆ. ರಾ ಇದು ರಾ ಇದು ಕೃಷಿ ಮಾತ್ರ, ಇದು ತಿನ್ನಕ್ಕೂ ಹೌದು ಸರ್, ಹೌದು. 140, ಇದು 250. ಸರ್ ನನ್ನ ಹೆಸರು ವಿಮಲಾ ಅಂತ, ಮನೆಯವರ ಹೆಸರು ನಿರಂಜನ ಮೂರ್ತಿ ಅಂತ. ಜಿಯಾಲಜಿಸ್ಟ್, ಮೈನಿಂಗ್, ರಿಸೋರ್ಸ್ ಅಂಡ್ ಎಕ್ಸ್ಪ್ಲೋರೇಷನ್. ಈಗ ಕರೆಂಟ್ಲಿ ಅವರು ಜಾಂಬಿಯಾದಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಈ ಪ್ಲಾಂಟ್ ಅನ್ನ ನಾನು ನೋಡ್ಕೊತಾ ಇದ್ದೀನಿ. ನಮ್ದು ಪ್ರಾಡಕ್ಟ್ ಹೆಸರು ದೊಗಳಿಸ್ ಜಾಗಿರಿ ಅಂತ. ನಾವು ಸುಮಾರು 10 ವರ್ಷದಿಂದ ಬೆಲ್ಲ ಮಾಡ್ತಾ ಇದೀವಿ. ನಾವು ಕೂಡ ರೈತರು ಹೌದು, ಪ್ರೊಡಕ್ಷನ್ ನಮ್ದೇ ಇದೆ, ಮಾರ್ಕೆಟಿಂಗು ಕೂಡ ನಮ್ದೇ ಇದೆ. ಕ್ರಶಿಂಗ್ ಯೂನಿಟ್ ಓಕೆ ಕ್ರಶ್ ಮಾಡ್ತಾ ಇದ್ದಾರೆ. ಇದು ಡ್ರೈ ಆಗಿ ಸಿಪ್ಪೆ ಮತ್ತೆ ಡ್ರೈಯಿಂಗ್ ಇಲ್ಲೇ ಆಗುತ್ತೆ. 2 ಫಿಲ್ಟರ್ ಆಗುತ್ತೆ. ಸೊ ಇಲ್ಲಿ ಒಳಗಡೆ ಪೈಪ್ ಇದೆ, ಮೇಲೆ ಮಾಡಿದ್ದೀವಿ. ಮಣ್ಣು ಗಿಣ್ಣು ಇತ್ತಂದ್ರೆ ಅಲ್ಲೇ ಅದು ಸೆಟ್ಲ್ ಆಗಿರುತ್ತೆ. ಸೊ ಜ್ಯೂಸ್ ಮಾತ್ರ ಕೆಳಗೆ ಹೋಗ್ತಾ ಇರುತ್ತೆ. ಈ ಪೈಪ್ ಅಂತ ಸೊ ಅಲ್ಲಿ ರೋಲ್ ಆಗಿ ಬೆಲ್ಟಿಗೆ ಬೀಳುತ್ತೆ. ಬೆಲ್ಟಿಂದ ಡೈರೆಕ್ಟ್ ಅದು ಒಲೆಗೆ ಹೋಗ್ತಾ ಇದೆ. ಇದನ್ನೇ ಬಳಸ್ಕೊತೀರಲ್ವಾ ಕುದಿಸಕ್ಕೆ? ಹೌದು ಸರ್, ಈಗ ಡೈರೆಕ್ಟ್ ಅದು ಒಲೆಗೆ ಹೋಗ್ತಾ ಇದೆ. ಈಗ ಅಲ್ಲಿಂದ ಪೈಪ್ ಒಳಗಡೆ ಒಲೆ ದಬ್ತಾ ಇದೆ, ಅದ್ರ ಮಷೀನ್ ಇದೆ, ಒಲೆಗೆ ಅದು ದಬ್ತಾ ಇದೆ. ಪಂಪ್ ಮಾಡ್ತಿದ್ದೀವಿ. ಇದ್ರ ಮೂಲಕ ನಾವು ಪಂಪ್ ಮಾಡ್ತಿದ್ದೀವಿ. ಅದು ಅಲ್ಲಿ ಹೋಗ್ತಾ ಇದೆ ಇವಾಗ. ಅತ್ತೆ ಬಿಡ್ದೆ ಹೇಳ್ತಾ ಇದ್ದೀನಿ, ಸಾಕು ಸಾಕು ಅಂತ. ಇಲ್ಲಿ ಫಿಲ್ಟರ್ ಆಯ್ತು, ಮತ್ತೆ ಇಲ್ಲಿ ಫಿಲ್ಟರ್ ಆಗ್ತಿದೆ. ಒಲೆ ಕುಂದಿರಿಸಿದ ತಕ್ಷಣನೇ ನಾವು ಸುಣ್ಣ ಹಾಕ್ತೀವಿ. ಉರಿ ಸ್ಟಾರ್ಟ್ ಆಗಿದೆ. ಉರಿ ಸ್ಟಾರ್ಟ್ ಆಗ್ತಿದೆ, ಸ್ಟಾರ್ಟ್ ಆಗಿದೆ. ಕುಂತ ತಕ್ಷಣನೇ ಇವಾಗ ಹಾಕದೆ ಸರ್. ಇವಾಗ ಹಾಕೋದು ಸರ್ 350 ಗ್ರಾಮ್ ಹಾಕ್ತಿದೀವಿ. 1000 ಲೀಟ್ರಿಗೆ 350 ಗ್ರಾಮ್. 1000 ಲೀಟ್ರಿಗೆ 350 ಗ್ರಾಮ್. ಹೌದು ಸರ್, ಹೌದು. ಅದು ಕಲ್ಸಣ್ಣ ಹಾಕ್ತಿರೋದು ನಾವು. ಇಂಪ್ಯೂರಿಟೀಸ್ ಮಟ್ಟಿ ಇದನ್ನ 1000 ಲೀಟರ್ಗೆ 30 kg ಬರುತ್ತೆ, 30 kg ಬರುತ್ತೆ. ಇದು ಇಂಪ್ಯೂರಿಟೀಸ್ನ ನಾವು ತೆಗಿಬೇಕಾಗ್ತದೆ. ಕ್ವಾಲಿಟಿ ಬರಲ್ಲ, ಫರ್ಮೆಂಟೇಷನ್ ಆಗುತ್ತೆ, ಜಲ್ದಿ ಕೆಟ್ಟೋಗುತ್ತೆ. ಸೊ ಅದನ್ನ ನಾವೀಗ ತೆಗಿತಾ ಇದ್ದೀವಿ. ಒಂದು ಕೊಬ್ಬರಿಟ್ಟಿಗೆ 200 kg ಬೆಲ್ಲ ಬರುತ್ತೆ. ಇವಾಗ ಎಷ್ಟು 1000 ಲೀಟರ್? ಹೌದು, 1000 ಲೀಟರ್ಗೆ 200 kg ಬೆಲ್ಲ ಬರುತ್ತೆ. ಎಷ್ಟು kg ಕಬ್ಬು ಸರ್? 2 ಟನ್ ಕಬ್ಬು ಕ್ರಷ್ ಮಾಡ್ತೀವಿ. 2 ಟನ್ ಕಬ್ಬು ಕ್ರಷ್ ಮಾಡಿದ್ರೆ ನಿಮಗೆ 1000 ಲೀಟರ್ ಹಾಲು ಬರುತ್ತೆ. ಇದರಲ್ಲಿ ಬೆಲ್ಲ ಎಷ್ಟು? ಬೆಲ್ಲ 200 kg ಇರುತ್ತೆ. ಈಗ ಇದು 1000 ಲೀಟರ್ ಇದ್ರೆ 200 kg ಬೆಲ್ಲ ಇರುತ್ತೆ. 800 ಲೀಟರ್ ನೀರು ಇರುತ್ತೆ. ನಾವು ಅದನ್ನ ಕುದಿಸಿ ತೆಗಿಬೇಕು. ಸೊ ಇದು 3 ತಾಸು ಬೇಕಾಗುತ್ತೆ. ಒಂದು ಸಲ ಕುಂತ್ರೆ 3 ತಾಸು ಬೇಕಾಗುತ್ತೆ. ಎಲ್ಲ ಆರ್ಗ್ಯಾನಿಕ್ ಜನ ಬೆಳಕ್ಕೆ ಈಗೆಲ್ಲ ಕಾಯಿಲೆ ಇಲ್ಲದೆ ಅದು ಯಾವ್ದು ಬೆಳಿತಾನೆ ಇಲ್ಲ ರೈತರು. ಏನು ರೈತರ ಜೀವನ ಹಿಂಗೆ. ಆದ್ರೆ ಅಡ್ಡಿ ಇಲ್ಲ, ಅದ್ರಾಗ ಒಂದು 4 ದಿವಸ ಜಾಸ್ತಿ ಇರ್ಬೇಕಂದ್ರೆ ಉತ್ತಮ ಅನಿಸ್ತೈತಿ. ಇದನ್ನ ನಾವು ಕೈಯಾಡಿಸ್ಕೊಂತ ಇರಬೇಕು ಸರ್. ಈಗ ಬೆಲ್ಲ ಬರೋ ಟೈಮ್ ಇವಾಗ ತಳೆ ಹಿಡಿಯುತ್ತೆ, ಇಲ್ಲಾಂದ್ರೆ ತಳೆ ಹಿಡಿಯುತ್ತೆ ಸರ್. ಇದು 1000 ಲೀಟರ್ ಇತ್ತು, ಕುದ್ದು ಈಗ ಈ ತರ ಬಂದಿದೆ. 200 kg ಬೆಲ್ಲ ಇದೆ ಇವಾಗ. ಏನು ಇದು ಸ್ಟೇನ್ಲೆಸ್ ಸ್ಟೀಲ್ ಸರ್. ಇದು JSW ಸ್ಟೇನ್ಲೆಸ್ ಸ್ಟೀಲ್. ಏನು ತುಕ್ಕು ಹಿಡಿಯಲ್ಲ ಸರ್. ಅದು ಏನಾಗುತ್ತೆ? 1 ಟನ್ ಕಬ್ಬಿಗೆ 1000 ಲೀಟರ್ ಕಬ್ಬಿನ ಹಾಲು ಬರುತ್ತಾ? 2 ಟನ್ 2,000 kg 2000 kg 1000 ಲೀಟರ್. ಹೌದು, 1000 ಲೀಟರ್ಗೆ 200 kg ಅಂದ್ರೆ 1 ಟನ್ನಿಗೆ 100 kg ಅಂತ ಆವರೇಜ್. ಓಹೋ, ಟನ್ ಕೆಜಿ 100 kg. ಬೆಲ್ಲ ಬರುತ್ತೆ. ಅದು ಕೆಪಾಸಿಟಿ ತಕ್ಕಂಗೆ ಮಾಡ್ತಿರ್ತಾರೆ ಅವ್ರವ್ರ. ಅಲಿಮನೆ ಕೆಪಾಸಿಟಿ ಯಾವ ಥರ ಇರ್ತಾರೆ. 100 kg ಮಾಡೋರು. ನಮ್ದು ಇದು 200 kg ಮಾಡೋ ಕೆಪಾಸಿಟಿ 200 kg ಮಾಡ್ತೀವಿ. ಹೌದು ಸರ್. ಇಲ್ಲ, ಈ ಮಟ್ಟದಲ್ಲಿ ಇತ್ತು, ಇಲ್ಲಿ ತನಕ ಇತ್ತು. ಉಕ್ಕು ಬಂದು ಇಲ್ಲಿ ತನಕ ಉಕ್ಕು ಬರುತ್ತೆ. ಉಕ್ಕುತ್ತೆ, ಇಲ್ಲಿ ತನಕನೂ ಉಕ್ಕುತ್ತೆ. ಇಲ್ಲಿ ತನಕ ಇತ್ತು ಸರ್. ಇದು ಇಲ್ಲಿ ತನಕ ಸರ್. ಅಲ್ಲಿ ಹೆಚ್ಚು ಕಮ್ಮಿ ಆತಂದ್ರೂ ಬೆಲ್ಲ ಹೊತ್ತೋ ಚಾನ್ಸಸ್ ಇರುತ್ತೆ. ಉರಿ ಜಾಸ್ತಿ ಆದ್ರೂ ಹೊತ್ತೋ ಚಾನ್ಸಸ್ ಇರುತ್ತೆ. ಹೌದು, ಕಂಟ್ರೋಲ್ ಮಾಡೋಕ್ಕಾಗಲ್ಲ, ಭಾಳ ಉರಿ ಇರುತ್ತೆ. ಹೌದು. ಏನು ಅಡಲ್ಟ್ರೇಷನ್ ಆಯಿತು, ಕೆಮಿಕಲ್ಸ್ ಆಯಿತು, ಏನಾಗಿರಲಿ. ಹೆಂಗೆ ಕಬ್ಬಿನ ಹಾಲು ಹೆಂಗಿರುತ್ತೋ ಹಾಗೆ ಕುದಿಸಿ ಬೆಲ್ಲ ಮಾಡಿರ್ತೀವಿ. ಇದಕ್ಕೆ ಕಲರ್ ಹಾಕೋದಾಗ್ಲಿ, ಸೋಡಾ ಹಾಕೋದಾಗ್ಲಿ, ಇನ್ನೊಂದು ಕೆಮಿಕಲ್ಸ್ ಹಾಕೋದಾಗ್ಲಿ, ಆ್ಯಸಿಡ್ ಹಾಕೋದಾಗ್ಲಿ ಏನು ಮಾಡಲ್ಲ. ಸುಣ್ಣ, ಬೆಂಡೆಲೋಳೆ. ಇಲ್ಲ, 1000 ಲೀಟರ್ ಇದ್ರೆ 350 ಹಾಕ್ಲೇಬೇಕಾಗುತ್ತೆ. ಗ್ರಾಮ್ ಅಷ್ಟೇ ಸರ್. ಗ್ರಾಮ್ ಅಷ್ಟೇ ನಿಮಗೆ. 350 ಗ್ರಾಮ್ ಅಷ್ಟೇ ಸರ್. ಅದು ನಿಮಗೆ ಯಾವ ಲೆಕ್ಕಕ್ಕಲ್ಲ ಅದು ಸರ್. ಅದನ್ನ ಹಾಕ್ಲಿಲ್ಲ ಅಂದರೆ ಬೆಲ್ಲ ಬರಲ್ಲ. pH ವ್ಯಾಲ್ಯೂ ಮೇಂಟೈನ್ ಮಾಡಬೇಕಾಗುತ್ತೆ. pH ವ್ಯಾಲ್ಯೂ ಕಬ್ಬಿನ ಹಾಲಿಂದು 4.2 ಹಿಂಗಿರುತ್ತೆ. ಅದನ್ನು ನಾವು 7ಗೆ ತರಬೇಕಾಗುತ್ತೆ. ಇದು ಐತಲ್ಲ ಸರ್, ಇಲ್ಲಿ ಇದು ಆಗಿದ ತಕ್ಷಣ ಈ ಥರ ಉಂಡೆ ಬರಬೇಕು. ಉಂಡೆ ಬಂತು ಅಂದರೆ ಇದು ಬಂದಿದೆ ಅಂತ ಅರ್ಥ. ಹೌದು ಸರ್. ನಾವು ಹದ ಚೆಕ್ ಮಾಡ್ತೀವಿ. ಆಗಿದೆಯಲ್ಲ ಅಂತ ನಾವು ಹದ ಚೆಕ್ ಮಾಡ್ತೀವಿ.
ತಣ್ಣೀರು ಹಾಕಿದ ತಕ್ಷಣ ತಣ್ಣೀರು ಹಾಕಿದ ತಕ್ಷಣ ಅದು ಉಂಡೆ ಉಂಡೆ ಬರುತ್ತೆ. ಈ ಥರ ಆಗ್ಬೇಕಾ? ಈ ಥರ ಆಗಬೇಕು ಸರ್. ಜಲ್ಲಿ ಥರ ಆಗಬೇಕು ಅಂದರೆ ಅದು ಬಂದಿದೆ ಅಂತ ಅರ್ಥ. ಅಥವಾ ಇಲ್ಲಿ ಕೊಬ್ಬರಿಗೆ ಹಿಂಗೆ ಹೊಡೆದ ತಕ್ಷಣ ಟಣ್ಣ ಅನ್ಬೇಕು ಅದು. ಟೋಟಲ್ ಹಾಲನ್ನು ಇಲ್ಲಿಗೆ ಹಾಕೊಂಡ್ಮೇಲೆ ಒಂದು 3 ಅವರ್ ಪ್ರಾಸೆಸ್. ಹೌದು, 3 ಅವರ್ಸ್ ಬೇಕು ಸರ್. ಇದಕ್ಕೆ ಫಿಲ್ಟರ್ಗೆ ಹಾಕ್ತಾರೆ ಇಲ್ಲ ಇದು ಕೂಲಿಂಗ್ ಆಡಿದ್ರು. ಈ ಥರ ದಪ್ತಾ ಇರುತ್ತೆ ಅದು ಮಷೀನು. ಬರೀ ಅದು ಕಬ್ಬಿಂದು ವೇಸ್ಟ್ ಮಾತ್ರ. ವೇಸ್ಟ್, ಬೇರೆ ಏನು ಹಾಕಕ್ಕಾಗಲ್ಲ ಸರ್. ಪ್ರಮಾಣ ಇತ್ತು. ಹೌದು ಸರ್, ಹೌದು. 1000 ಲೀಟರ್ ಇದ್ದಿದ್ದು 200 kg ಆಯಿತು. ಅಲ್ಲಿ ಫಿಲ್ಟರ್ ಇದೆಯಲ್ಲ, ಅಲ್ಲಿ ಮಾಡುವಾಗ ಏನಾದರೂ ಹತ್ತಿದ್ದಾಯಿತು, ಏನಾದರೂ ನೆಕ್ಸ್ಟ್ ಏನಾದರೂ ಡಸ್ಟ್ ಇದ್ರು ನಾವು ಅಲ್ಲಿ ಫಿಲ್ಟರ್ ಇಟ್ಟಿರ್ತೀವಿ, ಅದೆಲ್ಲ ಅಲ್ಲಿ ಫಿಲ್ಟರ್ ಆಗಿಬಿಡುತ್ತೆ. ಡಸ್ಟ್ ಆಯಿತು, ಈ ಬೆಲ್ಲದಲ್ಲಿ ಏನು ಬರಲ್ಲ ಸರ್. ಕಲ್ಲಾಯಿತು, ಡಸ್ಟ್ ಆಯಿತು, ಏನು ಬರಲ್ಲ. ನಿಮಿಷ ಬೇಕಾಗುತ್ತೆ ಸರ್. ಈಗ ಆಲ್ರೆಡಿ ಹಾಕಿ ಒಂದು 20 ಹೌದೌದು ತುಂಬಿಸ್ತಿದ್ವಿ ಸರ್. ಈಗ ಬಕೆಟ್ ಮಾಡ್ತಿಲ್ಲ ನಾವು, ಪೌಡ್ರ್ ಬೇಕು ನಮಗೆ. ಪೌಡ್ರ್ ಬೇಕು. ಬಾನಿ ಬೆಲ್ಲ ಆದರೆ ಬಕೆಟ್ ತುಂಬಿಸ್ತೀರಾ? ನಮಗೆ ಈಗ ಪೌಡ್ರ್ ಬೇಕು. ನಾವು ಅದಕ್ಕೋಸ್ಕರ ನಾವು ನಮ್ದು ಹೆಂಗೆ ಇರುತ್ತಲ್ಲ, ಈಗ ಬಾನಿ ಅಂದರೆ ಬಾನಿ, ಬಕೆಟ್ ಅಂದರೆ ಪೌಡ್ರ್ ಅಂದರೆ ಪೌಡ್ರ್ ಮಾಡ್ತಿರ್ತೀವಿ. ರಿಕ್ವೈರ್ಮೆಂಟ್ ಹೆಂಗಿರುತ್ತೆ, ಟೆಂಪ್ರೇಚರ್ ಜಾಸ್ತಿ ಇರುತ್ತಲ್ಲ, 120 ಡಿಗ್ರಿ ಇರುತ್ತೆ. ನಾವು ಇನ್ನೂ ಅದು ತಣ್ಣೀರು ಬಟ್ಟೆ ಹಾಕಿರ್ತೀವಿ. ಇವತ್ತಿಲ್ಲ, ಯಾಕಂದರೆ ವಾತಾವರಣ ಕೋಲ್ಡ್ ಐತಿ. ಭಾಳ ಹಾಟ್ ಇತ್ತಂದರೆ ತಣ್ಣೀರು ಬಟ್ಟೆ ಹಾಕಿ ಅದನ್ನ ಕೂಲಾಗಿ ಇಡಬೇಕಾಗತ್ತೆ ನಾವು. ಇಲ್ಲಾಂದ್ರೆ 120 ಡಿಗ್ರಿ ಇರ್ತೈತೆ, ಅದು ಹೆಂಗೆ ಕೂಲ್ ಆಗಬೇಕು. ಇದು ಪೌಡರ್ ಬೆಲ್ಲ ಅದಕ್ಕೆ ತಗೊಂಡಿದ್ದೀವಿ. ಸೊ ಇಲ್ಲೇ ನಿಮಗೆ ಕ್ರಿಸ್ಟಲ್ ತರ ಕಾಣುತ್ತೆ. ಇದನ್ನ ನಾವು ಓಟು ಪೌಡರ್ ಬೆಲ್ಲನೇ ಮಾಡೋದು. ಹೌದು ಸರ್, ಅದ ಕಮ್ಮಿ ತೆಗಿಬೇಕಾಗತ್ತೆ. ಅವಾಗ ನಿಮಗೆ ಕ್ರಿಸ್ಟಲ್ ಫಾರ್ಮೆಟ್ ಬರಲ್ಲ, ಲಿಕ್ವಿಡ್ ಸ್ವಲ್ಪ. ಪೌಡರ್ ಬೆಲ್ಲ ಅದ ತೆಗ್ದೀವಿ ಇದನ್ನ. ಸೊ ಇವರು ಇಲ್ಲಿ ಕೂಲ್ ಮಾಡ್ತಾರೆ. ಆರಿದ ಮೇಲೆ ಅಂದರೆ ಕೈಯಲ್ಲಿ ಉಜ್ಜಬೇಕಲ್ಲ, ಫುಲ್ ಇಲ್ಲಿ ಕೂಲ್ ಮಾಡ್ತೀವಿ. ಕೂಲ್ ಆದಮೇಲೆ ಇದು ಸೀರೆಯಲ್ಲಿ ಹಾಕೊಂತೀವಿ. ಸೀರೆಯಲ್ಲಿ ಹಾಕೊಂಡು ಡೈರೆಕ್ಟು ಹೊರಗಡೆ ಸನ್ ಡ್ರೈ ಮಾಡ್ತೀವಿ. ಅದು ಡ್ರೈ ಆಗೋವರೆಗೂ ನಾವು ಡ್ರೈ ಆಗೋವರೆಗೂ ಮಾಡ್ತೀವಿ. ಡ್ರೈ ಯಾಕಂದರೆ ಇಲ್ಲೇ 50% ಡ್ರೈ ಆಗಿರುತ್ತೆ. ಅದು ಆಗಿರುತ್ತೆ. ಅಲ್ಲೊಂದು ನಾವು ಡ್ರೈ ಮಾಡ್ತೀವಿ, ಅಲ್ಲೊಂದು 50%. ಅಲ್ಲ ಸರ್, ಅಚ್ಚು ಬಾನಿ ಆಯಿತು, ಆಮೇಲೆ ಉಂಡೆ ಆಯಿತು, ಅವೆಲ್ಲ ಮೋಲ್ಡಿಂಗ್ ಸರ್. ಈಗ ಅಲ್ಲಿ ಬಂತಲ್ಲ, ಆವಾಗ ತುಂಬೋದು ಅಷ್ಟೇ. ಅದು ತುಂಬೋದು ಬಂದ ತಕ್ಷಣ ಲಿಕ್ವಿಡ್ ಸ್ವಲ್ಪ ಇಲ್ಲಿ ಬೆಲ್ಲ ಬಂದ ತಕ್ಷಣ ನಾನು ತೋರಿಸಿದ್ನಲ್ಲ, ಅದು ತಗೊಂಬಂದು ಅದಕ್ಕೆ ಡಂಪ್ ಇದು ಮಾಡ್ತಾರೆ, ಫಿಲ್ ಮಾಡ್ತಾರೆ. ಇದೆಲ್ಲ ಮಾಯ್ಶ್ಚರ್ ಹೋದ್ಮೇಲೆ ಇದು ಈಗ ರೆಡಿ ಆಗಿದೆ, ಸೀವಿಂಗಿಗೆ ರೆಡಿ ಆಗಿದೆ. ಇದನ್ನ ನಾವು ಒಳಗಡೆ ತಗೊಂಡೋಗಿ ವೈಸ್ ಡಿವೈಡ್ ಮಾಡ್ತೀವಿ ಸರ್. 1 kg ಪ್ಯಾಕಿಂಗ್ ಇರುತ್ತೆ ಸರ್. ಎಲ್ಲ 1 kg ಪ್ಯಾಕಿಂಗ್ ಇರುತ್ತೆ. ಚಾಕ್ಲೇಟ್ ಸಿಗ್ತಾರಲ್ಲ, ಆ ಥರ ಸಿಗ್ತಿರುತ್ತೆ. ಸೇವ್ ಮಾಡಬೇಕು. ಯಾಕೋತ್ರ ಈಗ ನಾವು ಹಿಂಗೆ ಫಾಸ್ಟಾಗಿ ಊಟ ಮಾಡ್ತೀವಿ, ಮೊಬೈಲ್ ನೋಡ್ಕೊಂತ, ಟಿವಿ ನೋಡ್ತೀವಿ. ಜನ್ರೇಷನ್ ಹಂಗಿದೆ, ಮೊಬೈಲು ಟಿವಿ ನೋಡ್ಕೊಂತ ಊಟ. 10 ನಿಮಿಷದಲ್ಲಿ ನಾವು ಏನು ಮಾಡ್ತೀವಿ, ನಮ್ದು ಊಟ ಮಾಡೋದು ಮುಗಿಸ್ಬಿಡ್ತೀವಿ. ಸ್ಟ್ರಾಂಗ್ ಅಂತ ಟೀ ಕಾಫಿ ಸ್ಟ್ರಾಂಗ್ ಇರುತ್ತೆ. ಟೀ ಕಾಫಿ ಸ್ಟ್ರಾಂಗ್ ಇರುತ್ತೆ. ಮತ್ತೆ ಗ್ಯಾಸ್ಟ್ರಿಕ್ ಅಸಿಡಿಟಿ ಇತ್ತಂದ್ರೆ ನೀವು ಬಾಯ್ಲ್ ಹಾಕೊಂಡು ಸೀಪ್ಬೇಕು. 5 ಗ್ರಾಮ್ ಬೆಲ್ಲ ಮತ್ತೆ ಈರುಳ್ಳಿ ಏನೋ ತಿಂತಾ ಇರ್ತಾರಲ್ಲ. ಅವಾಗಿನ ಕಾಲದಾಗ ಏನು ಟೆಕ್ನಾಲಜಿ ಎಷ್ಟೇ ಮುಂದೆ ಹೋಗಿ ನೀವು ಇಲ್ಲಿ ಇದ್ದೀರಾ, ಈಗ 2025 ಇದ್ದೀರಾ. ನೀವು ಮುಂದೆ ಹೋಗಿ ಇನ್ನು 34 ವರ್ಷ ಫುಡ್ಡಿಗೆ ನೀವು ಹಿಂದೆ ಬನ್ನಿ. ಫುಡ್ಡಿಗೆ ನೀವು ಹಿಂದೆ ಬನ್ನಿ, 30 ವರ್ಷ ಹಿಂದೆ ಬನ್ನಿ ಅಂದ್ರೆ ಮಾತ್ರ ಆರೋಗ್ಯವಾಗಿರ್ತೈತಿ. ನಾವು ಮಾಡ್ತಿದ್ವಿ ಆರ್ಟಿಫಿಷಿಯಲ್. ನೀವು ಆನ್ಸಿಯಂಟ್ ಇಂಡಿಯಾಗೆ ಬನ್ನಿ ಅಂದ್ರೆ ಮಾತ್ರ ನಾವು ಆರೋಗ್ಯವಾಗಿರೋದು ಸಾಧ್ಯ. ನಾವು ಫುಡ್ಡಿಗೆ ನಾವು ಹಿಂದೆ ಬ್ಯಾಕ್ವರ್ಡ್ ಬರಲೇಬೇಕಾಗುತ್ತೆ, ಫಾರ್ವರ್ಡ್ ಹೋಗ್ಬೇಡ್ವಿ ನೀವು. ನಾವು ಅದನ್ನೇ ನಾವು ಇಲ್ಲಿ 30 ವರ್ಷಕ್ಕೆ 100 ವರ್ಷ ಹೋಗಿ ನೀವು ಫುಡ್ ಅಂತ ಆಹಾರ ಅಂತ ಕನ್ಸಿಡರ್ ಬಂದಾಗ ಒಂದು 30 ವರ್ಷಕ್ಕೆ ಹಿಂದೆ ಬನ್ನಿ. ಅದನ್ನೇ ನಾವು ಇಲ್ಲಿ ಪ್ರಯತ್ನ ಮಾಡೋದು. 30 ವರ್ಷದ ಹಿಂದೆ ನಮ್ಮ ಅಜ್ಜ ಅಜ್ಜಿ ಏನ್ ಮಾಡ್ತಿದ್ರು ಅದನ್ನ ನಾವು ಇಲ್ಲಿ ರೀಬಿಲ್ಡ್ ಮಾಡಕ್ಕೆ ಟ್ರೈ ಮಾಡ್ತಿದ್ದೀವಿ. ಮ್ಯಾಕ್ಸಿಮಮ್ ನಮ್ಮ ಮಕ್ಕಳು ಮೊಮ್ಮಕ್ಕಳು ಸ್ವಲ್ಪ ಆರೋಗ್ಯವಾಗಿರ್ಲಿ ಅಂತ ಉದ್ದೇಶದಿಂದ ಮಾಡ್ತಾ ಇರೋದು. ರೈತರ ಹತ್ರ ತಗೊಳ್ಳಿ ರಿಸೋರ್ಸ್. ನೀವು ಈಗ ನಿಮ್ಮ ಆರೋಗ್ಯ ಬೇಕಂದ್ರೆ ರಿಸೋರ್ಸ್ನ ನೀವು ಹುಡುಕೊಳ್ರಿ. ಸುತ್ತಮುತ್ತ ಸಿಗುತ್ತೆ ಒಳ್ಳೆ ಎಣ್ಣೆ, ಒಳ್ಳೆ ಬೆಲ್ಲ, ಒಳ್ಳೆ ಉಪ್ಪು. ಇದನ್ನೆಲ್ಲ ಹುಡುಕೊಂಡು ನೀವು ಚೆನ್ನಾಗಿರ್ಬೇಕಂದ್ರೆ ಇದನ್ನೆಲ್ಲ ಮಾಡ್ಲೇಬೇಕಾಗುತ್ತೆ. ಈಗ ನಾವು ಬೆಲ್ಲ ಕೊಡ್ತೀವಿ ಅಂದ್ರೆ ನಮಗೆ ಗ್ರಾಹಕರಿದ್ದಾರೆ. ಕೊರೋನಾ ಆದ್ಮೇಲೆ ನಮ್ದು ಕೂಡ ಕೊರೋನಾ ಆದ್ಮೇಲೆ ನಾವು ಕೂಡ ಡೆವಲಪ್ ಕೊರೋನಾ ಆದ್ಮೇಲೆ ಜಾಸ್ತಿ ಜನ ಕಸ್ಟಮರ್ ಬಂದರು. ಕೊರೋನಾ ಹೇಳ್ಕೊಡ್ತು. ಕೊರೋನಾ ಟೈಮಲ್ಲಿ ನಮಗೆ ಜಾಸ್ತಿ ಜನ ಕಸ್ಟಮರ್ ಸಿಕ್ಕರು. ಪ್ರೊಡಕ್ಷನ್ ಶಾರ್ಟೇಜ್ ಇದೆ ಇವಾಗ, ಅಷ್ಟು ಕಸ್ಟಮರ್ ಇದ್ದಾರೆ. ಇದು ಗಾಣ ವಿಸಿಟ್ ಮಾಡ್ಬೇಕಂದ್ರೆ 10 ಗಂಟೆಯಿಂದ ಬೆಳಗ್ಗೆ 10 ಗಂಟೆಯಿಂದ ಸಾಯಂಕಾಲ 6:30 ತನಕ ನೀವು ಫ್ಯಾಮಿಲಿ ಸಮೇತವಾಗಿ ಬನ್ನಿ. ಮಕ್ಕಳಿದ್ರೆ ಮನೆಯಲ್ಲಿ ಫ್ಯಾಮಿಲಿ ಸಮೇತವಾಗಿ ನಮ್ಮ ಗಾಣನ ನೀವು ವಿಸಿಟ್ ಮಾಡ್ಬೋದು. ಬೆಲ್ಲದಲ್ಲಿ ಸುಮಾರು ವೆರೈಟಿ ಇದಾವೆ, ಸುಮಾರು 12 ವೆರೈಟಿ ಇದೆ.
ಅದು ಬಿಟ್ಟರೆ ರಾಗಿ ಮಾದಲಿ, ಗೋಧಿ ಮಾದಲಿ, ಮಿಲೆಟ್ ಮತ್ತು ಪ್ರಿಮಿಕ್ಸ್ ಅಂತ ಮಾಡಿದ್ದೀವಿ. ಮತ್ತು ಇನ್ನೂ ಹೊಸ ಹೊಸ ಪ್ರಾಡಕ್ಟನ್ನು ನಾವು ಡೆವಲಪ್ ಮಾಡಬೇಕಂತ ನಾವು ಇನ್ನು ಮುಂದಾಲೋಚನೆ ಇದೆ. ಫಾರ್ ಎಕ್ಸಾಂಪಲ್ ಸೋಪ್ ಮಾಡಬೇಕು ಅಂತಿದೆ, ಬಿಸ್ಕೆಟ್ ಮಾಡಬೇಕು ಅಂತಿದೆ, ಐಸ್ ಕ್ರೀಮ್ ಮಾಡಬೇಕು ಅಂತ ಇದೆ, ವ್ಯಾಲ್ಯೂ ಎಡಿಷನ್ ಮಾಡೋದಿದೆ. ಸೊ ಮುಂದೆ ಅದನ್ನು ನಾವು ಮಾಡಬೇಕು ಅಂತ ಪ್ರಯತ್ನ ಪಡ್ತಾ ಇದ್ದೀವಿ. ಕಾರಿಗ್ನೂರು, ದಾವಣಗೆರೆ ಜಿಲ್ಲೆ ಚನ್ನಗಿರಿ ತಾಲೂಕು ಕಾರಿಗ್ನೂರು ಅಂತ, ಇಲ್ಲಿ ನಮ್ಮ ದೊಗ್ಗಳಿಸ್ ಆರ್ಗ್ಯಾನಿಕ್ ಅಂತ ಸಾವಯವ ಬೆಲ್ಲದ ಗಾಣ ಇದೆ. ಇಲ್ಲಿ ನಾವು ಕಬ್ಬು ಕೂಡ ಸಾವಯವ ಪದ್ಧತಿಯಲ್ಲಿ ಬೆಳೆಸಿರ್ತೀವಿ ಮತ್ತು ಬೆಲ್ಲ ಕೂಡ ನಾವು ಸಾವಯವ ಪದ್ಧತಿಯಲ್ಲಿ ಮಾಡಿದ್ದೀವಿ.